ಓಕೆ, ಮೂವರನ್ನ DCM ಮಾಡಿ ಅಂತಕ್ಕಂಥ ಕೂಗು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 9ರಿಂದ 10 ಜನರ ಹೆಸರನ್ನ ನಾನು ಹೇಳಿದ್ದೀನಿ. ಅವರೆಲ್ಲರೂ DCM ಸ್ಥಾನಕ್ಕೆ ಅರ್ಹರಿದ್ದಾರೆ. ಇನ್ನು DK ಶಿವಕುಮಾರ್ CM ಆಗಬೇಕು ಅನ್ನೋದು ಅದು ಸ್ವಾಮೀಜಿಗಳ ಅಭಿಪ್ರಾಯ. ಸ್ವಾಮೀಜಿಗಳ ಅಭಿಪ್ರಾಯದಂತೆ ಎಲ್ಲವೂ ಕೂಡ ನಡೆಯಲ್ಲ. CM ಸ್ಥಾನದ ಬಗ್ಗೆ ತೀರ್ಮಾನ ಮಾಡೋದು ಹೈಕಮಾಂಡ್. CM ಕುರ್ಚಿ ಖಾಲಿ ಇಲ್ಲ, ಬಟ್ DCM ಸ್ಥಾನ ಖಾಲಿ ಇದೆ. ಸದ್ಯಕ್ಕೆ CM ಸಿದ್ದರಾಮಯ್ಯ ಇದ್ದಾರೆ, CM ಸ್ಥಾನ ಖಾಲಿ ಇಲ್ಲ. ಓಕೆ, ಹೀಗಂತ DK ಸುರೇಶ್ ಹೇಳಿದ. ಮೂರು ಜನ DCMಗಳನ್ನ ಮಾಡಿ ಅಂತ ಕೂಡ ಒತ್ತಾಯ ಮಾಡುವಂಥದ್ದು ಸರ್. 3 ಜನ ಅಲ್ಲ, ಸುಮಾರು 9-10 ಜನದ ಹೆಸರಿಗೆ ಆಲ್ರೆಡಿ ಹೇಳಿದ್ದೀನಿ. ಅವರೆಲ್ಲರೂ ಅರ್ಹರಿದ್ದಾರೆ. ಅವರೆಲ್ಲರನ್ನೂ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಇದ್ರ ಜೊತೆ ಮೂರು ಜನ DCMಗಳನ್ನ ಮಾಡಿ ಅಂತ ಕೂಡ ಒತ್ತಾಯ ಮಾಡುವಂಥದ್ದು ಸರ್. 3 ಜನ ಅಲ್ಲ, ಸುಮಾರು 9-10 ಜನದ ಹೆಸರಿಗೆ ಆಲ್ರೆಡಿ ಹೇಳಿದ್ದೀನಿ. ಅವರೆಲ್ಲರೂ ಅರ್ಹರಿದ್ದಾರೆ. ಅವರೆಲ್ಲರನ್ನೂ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಇದ್ರ ಜೊತೆ ಮೂರು ಜನ DCMಗಳನ್ನ ಮಾಡಿ ಅಂತ ಕೂಡ ಒತ್ತಾಯ ಮಾಡುವಂಥದ್ದು ಸರ್. 3 ಜನ ಅಲ್ಲ, ಸುಮಾರು 9-10 ಜನದ ಹೆಸರಿಗೆ ಆಲ್ರೆಡಿ ಹೇಳಿದ್ದೀನಿ. ಅವರೆಲ್ಲರೂ ಅರ್ಹರಿದ್ದಾರೆ. ಅವರೆಲ್ಲರನ್ನೂ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಇದ್ರ ಜೊತೆ ಮೂರು ಜನ DCM ಓಕೆ, KN ರಾಜಣ್ಣ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ DK ಸುರೇಶ್. ಯಾಕೆಂದರೆ ರಾಜಣ್ಣ ಹೇಳಿದ್ದು ಲೋಕಸಭೆ ಚುನಾವಣೆ ನಂತರ DK ಶಿವಕುಮಾರ್ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬಿಡಬೇಕು ಅಂತ. DK ಶಿವಕುಮಾರ್ ವರಿಷ್ಠರ ಮುಂದೆ ಎಲ್ಲ ಮಾತುಕತೆ ಆಗಿದೆ. ವರಿಷ್ಠರಿಗೆ ತಿಳಿಸಿರೋ ಮಾಹಿತಿ ಬೇರೆಯವರಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾವ ಹುದ್ದೆ ಯಾವ ನಾಯಕರು ಶಾಶ್ವತ ಅಲ್ಲ ಅಂತ ಏನೋ ಒಂದಷ್ಟು DK ಸುರೇಶ್ ಮಾತನಾಡಿದ್ದಾರೆ. ಈ ಯಾರೂ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಭ್ರಮೆ. ಯಾರ ಟಾರ್ಗೆಟ್ ಮಾಡ್ತೀನಿ ಅನ್ನೋದೇನಾರ ಇದ್ದರೆ ಅದು ಅವರವರ ಭ್ರಮೆ ಆಗ್ತದೆ. DK ಶಿವಕುಮಾರ್ ಅವರು ಅವ್ರದ್ದೇದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಹೋರಾಟದ ಬದುಕಿನ ಮುಖಾಂತರ ಸುಮಾರು 35 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿ ರಾಜ್ಯದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಸೊ ಯಾರೋ ಮರ್ಜಿಯಿಂದ ಬಂದಂಥ ವ್ಯಕ್ತಿ ಅಲ್ಲ. ಯಾರೋ ಹೆಸರಿನಲ್ಲೋ ಅಥವಾ ಬೇರೆಯವರ ಇದರಲ್ಲೋ ಬೆಳೆದು ಬಂದಂಥವ್ರಲ್ಲ. ಹೋರಾಟದ ಬದುಕಿನ ಮುಖಾಂತರ ರಾಜಕಾರಣದಲ್ಲಿ ಮಾಡ್ಕೊಂಡು ಬಂದಂಥವರು ಇವತ್ತು ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಸೇವೆಯನ್ನು ಮಾಡ್ತಾಯಿದ್ದಾರೆ. ಕೆಲವರು ಬೇರೆ ಬೇರೆ ಅವರವರ ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕೆ ಅವರು ಕೂಡ ಅರ್ಹರಿದ್ದಾರೆ. DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿ ನಾನು ಲೀಡರ್ ಆಗ್ತೀನಿ ಅಂತ ಅಂದರೆ ಅದು ಅವರ ಭ್ರಮೆ ಆಗ್ತದೆ. ಇದೆಲ್ಲ ಇನ್ನು ಮುಂದಕ್ಕೆ ಇದ್ದೇ ಇರುತ್ತೆ. KN ರಾಜಣ್ಣ ಅವ್ರಿಗೆ ಹೇಳಿದ್ದು ಡೈರೆಕ್ಟಾಗಿ DK ಶಿವಕುಮಾರ್ನ ಟಾರ್ಗೆಟ್ ಮಾಡ್ತೀನಿ ಅಂತಂದರೆ ಅದು ಅವ್ರ ಭ್ರಮೆ ಅಂತ. ಮತ್ತು ಇವರೆಲ್ಲ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ 4 ದಿನ DK ಶಿವಕುಮಾರ್ ಸಿದ್ದರಾಮಯ್ಯ ಡೆಲ್ಲಿನಲ್ಲೇ ಕೂತಿದ್ರು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ. ಆಗೆಲ್ಲ ಮಾತುಕತೆ ಆಗಿದೆ, ಅವ್ರಿಗೆ ಗೊತ್ತಿದೆ ಏನು ಮಾತುಕತೆ ಅಂತ. ಸುಮ್ಮನೆ ಇವರೆಲ್ಲ ಈ ಥರ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು ತಗೊಳುತ್ತೆ.